ದಿಗಂತ ವ್ಯಾಪ್ತವಾಗಿರತಕ್ಕಂಥ ಸಾತ್ವಿಕವಾಗಿರತಕ್ಕಂಥ ಕೀರ್ತಿಯಿಂದ ಕಂಗೊಳಿಸ್ತಾ ಇರತಕ್ಕಂಥ ಯತಿಕುಲ ಚಕ್ರವರ್ತಿಗಳಾಗಿರತಕ್ಕಂಥ ಪೂಜ್ಯ ಶ್ರೀ ಭಾರತೀತೀರ್ಥ ಸ್ವಾಮಿಗಳವರ ಮಹಾ ಸನ್ನಿಧಾನಕ್ಕೆ, ಅವರ ಪಾದ ಪದ್ಮಗಳಿಗೆ ಶ್ರದ್ಧೆ, ಭಕ್ತಿ, ಗೌರವದ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಣೆ ಮಾಡ್ತಾ, ಉತ್ತರ ಭಾರತದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲಂತಹ ಉತ್ತರಾಧಿಕಾರಿಯಾಗಿ ಬಂದಿರತಕ್ಕಂತಹ, ಉತ್ತರಾಧಿಕಾರಿಯಾಗಿ ಪೀಠಾರೋಹಣ ಮಾಡಿರತಕ್ಕಂಥ ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶ್ರದ್ಧೆ, ಭಕ್ತಿ, ಗೌರವದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಬಂದಿರತಕ್ಕಂಥ ಎಲ್ಲರಿಗೆ ಇಂತಹ ಗುರುವಂದನೆಯ ಅಭಿನಂದನೆಯನ್ನು ಮಾಡ್ತಾ ನಾಲ್ಕೇ ಮಾತಾಡ್ತಿದ್ದೀನಿ. ನನ್ನ ಹಿರಿಯರು ನನ್ನ ಬಾಲ್ಯದಲ್ಲ ಇದ್ದಾಗ ಒಂದು ಚಿಕ್ಕ ಘಟನೆ ಹೇಳಿದರು. ಜಯಚಾಮರಾಜೇಂದ್ರ ಒಡೆಯರು ಬಾಳೆಹೊನ್ನೂರ ಹತ್ರ ಕಾರ್ನಲ್ಲಿ ಹೋಗ್ತಾ ಇದ್ದರಂತೆ. ಎದುರುಗಡೆಯಿಂದ ಇನ್ನೊಂದು ಕಾರು ಬಂತು, ಅದು ವೇಗವಾಗಿ ಬಂತು, ಅದು ಪಾಸ್ ಆಯ್ತು, ಹೋಯ್ತು. ಕಿಟಕಿಯ ಪಕ್ಕ ಹಿಂದುಗಡೆ ಕೂತಿದ್ದಂತಹ ಮಹಾರಾಜರು ಡ್ರೈವರ್ಗೆ ಹೇಳಿ, ಸ್ವಾಮಿಗಳಿದ್ದಾಗಿದೆ, ಶೃಂಗೇರಿ ಸ್ವಾಮಿಗಳಿದ್ದಾಗಿದೆ, ಕಾರ್ ನಿಲ್ಲಿಸು, ಕಾರ್ ತಿರುಗಿಸು ಅಂತಂದ್ರು. ಕಾರ್ ತಕ್ಷಣ ತಿರುಗಿತು, ವೇಗವಾಗಿ ಬಂತು. ಅಷ್ಟರಲ್ಲಿ ಶೃಂಗೇರಿ ಸ್ವಾಮಿಗಳು ಕಾರ್ನಲ್ಲಿ ಕೂತಿದ್ದಂಥವ್ರು ಅದು ಮಹಾರಾಜರ ಕಾರು ಅಂತ ತಿಳಿದು ಬೇಗ ಕಮ್ಮಿ ಮಾಡು ಅಂತಂದರು. ಅಷ್ಟೊತ್ತಿಗೆ ಮಹಾರಾಜರ ಕಾರು ಬಂತು, ಕಾರಿಂದ ಇಳಿದ್ರು, ಸ್ವಾಮಿಗಳು ಇಳಿದ್ರು. ನಡು ರಸ್ತೆಯಲ್ಲಿ ಜಯಚಾಮರಾಜೇಂದ್ರ ಒಡೆಯರು ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ವಾಮಿಗಳವರ ಪಾದಸ್ಪರ್ಶ ಮಾಡಿ ಭಕ್ತಿಯಿಂದ ಕಣ್ಣೀರಿಟ್ಟು ನನ್ನ ಜನ್ಮ ಧನ್ಯ ಅಂತಂದ್ರಂತೆ. ಮತ್ತೆ ಆ ದಿನ ಇವತ್ತು ಮರುಕಳಿಸಿದೆ. ನಮ್ಮ ಮೈಸೂರು ಒಡೆಯರ ಮನೆತನದವರು ಬಂದು ಶೃಂಗೇರಿ ಸ್ವಾಮಿಗಳವರಿಗೆ ಶ್ರದ್ಧೆ, ಭಕ್ತಿಯಿಂದ ತಮ್ಮ ಗೌರವವನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ಇವತ್ತು ಭಾರತ ಅಂತಂದರೆ ವಿಚ್ಛಿದ್ರ, ವಿಕ್ಷಿಪ್ತ, ವಿರೂಪ ಮತ್ತು ವಿಕಾರವಾಗಿರತಕ್ಕಂಥ ಭಾವನೆಗಳು ಬರ್ತಾ ಇದೆ. ಸ್ವಾರ್ಥ, ಲೋಲುಪತೆ, ಲಾಲಸಿಯಲ್ಲಿ ಮುಳುಗೋಗಿರತಕ್ಕಂಥ ಕರ್ಮಕಾಂಡಗಳ ವಿಚಾರ. ಆದರೆ ಸಹಸ್ರ ವರ್ಷಗಳ ಇತಿಹಾಸ ಇರತಕ್ಕಂಥ ದೇಶದಲ್ಲಿ 47-50 ವರ್ಷದ ಹಸಿವು ದೊಡ್ಡ ಇತಿಹಾಸ ಆಗೋದಿಲ್ಲ. ಹಸಿವು, ದಾಹ ಆರುತ್ತೆ. ನರನಾಡಿಗಳಲ್ಲಿ ಧರ್ಮ ಇದೆ, ರಕ್ತನಾಳಗಳಲ್ಲಿ ಧರ್ಮ ಇದೆ, ಧಮನಿಗಳಲ್ಲಿ ಧರ್ಮ ಇದೆ. ಭಾರತದ ಒಳಗೆ ಹೊರಗೆ ಎಲ್ಲರ ಒಳಗೆ ಅಂತರಗಂಗೆ ಹಾಗೆ, ಸರಸ್ವತಿ ಹಾಗೆ, ಗುಪ್ತಗಾಮಿನಿ ಹಾಗೆ ಧರ್ಮ ಇದೆ. ಇವತ್ತು ಧರ್ಮಕ್ಕೆ ಯಾರೂ ಬರಲ್ಲ ಅಂತ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇವತ್ತು ವ್ಯವಸ್ಥೆ ಮಾಡಿರ್ತಕ್ಕಂಥ ಶಂಕರ ವಾಹಿನಿಗೆ ನಾನು ಮೊಟ್ಟ ಮೊದಲ ಅಭಿನಂದನೆ ಮಾಡ್ತೀನಿ. ಧರ್ಮಕ್ಕೆ ಕರೆ ಕೊಡಬೇಕು, ಧೈರ್ಯವಾಗಿ ಧರ್ಮಕ್ಕೆ ಬನ್ನಿ ಅನ್ನತಕ್ಕಂಥ ಕರೆಯತಕ್ಕಂಥ ಜನ ಇಲ್ಲ ಇವತ್ತಿನ ದಿನ. ಒಳ್ಳೆ ವಿಚಾರವನ್ನು ಹೇಳತಕ್ಕಂಥ ಜನ ಇಲ್ಲ ಇವತ್ತಿನ ದಿನ. ಆತ್ಮಸ್ಥೈರ್ಯವನ್ನು ಇಟ್ಕೊಂಡಿರತಕ್ಕಂಥ ಜನ ಇಲ್ಲ ಇವತ್ತಿನ ದಿನ. ಧರ್ಮದ ಶ್ರದ್ಧೆ ಇರತಕ್ಕಂಥ ಜನ ಇಲ್ಲ ಇವತ್ತಿನ ದಿನ. ಅಂಥ ಸಂಘಗಳು ಬೇಕಾಗಿದೆ. ಮನಸ್ಸು ಕುರುಕ್ಷೇತ್ರ, ದೇಶ ಕುರುಕ್ಷೇತ್ರ, ಜಗತ್ತು ಕುರುಕ್ಷೇತ್ರ ಆದಾಗ ಆ ಕುರುಕ್ಷೇತ್ರದ ಭಾವನೆಗಳನ್ನು ತೆಗೆದುಹಾಕಿ ಗುರುಕ್ಷೇತ್ರವನ್ನು ಮಾಡಬೇಕಾಗಿರತಕ್ಕಂಥ ಗುರುಪೀಠಗಳು ಬೇಕಾಗಿದೆ. ಇವತ್ತು ನಮ್ಮ ಶೃಂಗೇರಿ ಆಗುವ ಪೀಠ ಇವತ್ತಿನ ದಿನ. ಸಾವಿರಾರು ವರ್ಷಗಳಿಂದ 1600 ವರ್ಷಗಳ ಹಿಂದೆ ಇಡೀ ಭಾರತದಲ್ಲಿ ಸನಾತನ ಹಿಂದೂ ಧರ್ಮ ಶಿಥಿಲ ಆಗ್ತಿದ್ದಾಗ, ನಿರ್ನಾಮ ಆಗ್ತಿದ್ದಾಗ, ವೇದದ, ಉಪನಿಷತ್ತಿನ, ಇತಿಹಾಸದ, ಆಖ್ಯಾನದ, ವ್ಯಾಖ್ಯಾನದ, ಭಾಷ್ಯದ ಸಮಸ್ತ ಗ್ರಂಥಗಳನ್ನು ಬೀದಿಗಳಲ್ಲಿ, ಅಗ್ರಹಾರಗಳಲ್ಲಿ, ದೇವಸ್ಥಾನಗಳಲ್ಲಿ ಭಸ್ಮ ಮಾಡ್ತಾ ಇದ್ದಾಗ ಎದ್ದು ನಿಂತಿರತಕ್ಕಂಥವ್ರು ಶಂಕರರು, ಆದಿಶಂಕರರು. ಭಾರತದ 4 ಕಡೆಗೆ ಅಂಥ ಚಿಕ್ಕ ವಯಸ್ಸಿನಲ್ಲಿ ಹೋದರು, ಕಾಲ್ನಡಿಗೆಯಿಂದ ಹೋದರು, ಜನರನ್ನು ಸಂಘಟನೆ ಮಾಡಿದರು, ಮನಸ್ಸುಗಳನ್ನು ಸಂಘಟನೆ ಮಾಡಿದರು. ಜನಮಾನಸದಲ್ಲಿ ಮತ್ತೆ ಭಕ್ತಿಯ, ಜ್ಞಾನದ ಅದ್ಭುತವಾಗಿರತಕ್ಕಂಥ ಗಂಗಾ ಪ್ರವಾಹವನ್ನು ಹರಿಸಿದರು. ಆವತ್ತಿನಿಂದ ಇವತ್ತಿನವರೆಗೆ ಭಾರತದಲ್ಲಿ ಧರ್ಮ ದೇವತೆಯಾಗಿ ಬೆಳಗಿಸ್ತಾ, ಕಂಗೊಳಿಸ್ತಾ, ದೇದೀಪ್ಯಮಾನವಾಗಿ ಹೊಳಿತಾ ಇರತಕ್ಕಂಥ ಒಂದು ಪೀಠ ತೋರಿಸಿ ಅಂತಂದರೆ ಅದು ಶೃಂಗೇರಿಯ ಜಗದ್ಗುರು ಪೀಠ. ಇವತ್ತು ಸ್ವಾಮಿಗಳು ಬೆಂಗಳೂರಿಗೆ ಬಂದಿದ್ದಾರೆ ಅಂತಂತಂದರೆ ಭಾರತೀತೀರ್ಥ ಸ್ವಾಮಿಗಳು ಬಂದಿದ್ದಾರೆ ಅಂತಲ್ಲ, ಧರ್ಮ ದೇವತೆ ಎದ್ದು ಬಂದು ಬೆಂಗಳೂರಿನ ಜನರಿಗೆ ಅನುಗ್ರಹ ಮಾಡ್ತಾ ಇದ್ದಾಳೆ ಇವತ್ತಿನ ದಿನ. ಜಪ ತಪ ಬೇಕು ಅಂತಂದರೆ ಬನ್ನಿ ಶೃಂಗೇರಿ ಸ್ವಾಮಿಗಳ ಹತ್ರ. ಅನುಷ್ಠಾನ ಬೇಕು ಅಂತಂದರೆ ಬನ್ನಿ ಶೃಂಗೇರಿ ಸ್ವಾಮಿಗಳ ಹತ್ರ. ನಿಮಗೆ ಬೃಹಸ್ಪತಿ ಅಂತ ಬುದ್ಧಿಶಕ್ತಿ, ಧೀಶಕ್ತಿ ಬೇಕು ಅಂದರೆ ಬನ್ನಿ ನಮ್ಮ ಶೃಂಗೇರಿ ಸ್ವಾಮಿಗಳ ಹತ್ರ. ನಿಮಗೆ ತ್ರಿವಿಕ್ರಮನ ಪಾಂಡಿತ್ಯ ಬೇಕು ಅಂತಂದರೆ, ಅದ್ಭುತವಾಗಿರತಕ್ಕಂಥ ಶಕ್ತಿ ಬೇಕು ಅಂತಂದರೆ ಬರಬೇಕಿಲ್ಲಿ. ಯಜ್ಞಪುರುಷನ ಶುಚಿತ್ವ ಬೇಕು, ನಿಮಗೆ ಕ್ಲೀನ್ಲಿನೆಸ್ ಬೇಕು, ಅನ್ಪೊಲ್ಯೂಟೆಡ್, ಅನ್ಕಂಟಾಮಿನೇಟೆಡ್ ಮೈಂಡ್ ಬೇಕು ಅಂತಂದರೆ ಬನ್ನಿ ಸ್ವಾಮಿಗಳ ಹತ್ರ ಇವತ್ತಿನ ದಿನ. ಎಲ್ಲಕ್ಕಿಂತ ಹೆಚ್ಚು ಸರಸ್ವತಿಯ ಅನುಗ್ರಹ ಬೇಕು ಅಂತಂದರೆ ಶಾರದೆಯ ಸನ್ನಿಧಾನ ಇರತಕ್ಕಂತಹ ಸ್ವಾಮಿಗಳ ಹತ್ರ ಬನ್ನಿ. ಎಲ್ಲಕ್ಕಿಂತ ಹೆಚ್ಚು ಬೆಳಕು ಬೇಕು, ಒಳಗೆ ಬೆಳದಿಂಗಳು ಬೇಕು
ಬೇಕು, ಒಳಗೆ ಶಾಂತಿ ಬೇಕು, ಒಳಗೆ ಪ್ರಶಾಂತಿ ಬೇಕು, ಒಳಗೆ ಪ್ರಸನ್ನವಾಗಿರಬೇಕು, ಬದುಕು ನೆಮ್ಮದಿ ಬೇಕು ಅಂತಂದರೆ ಬನ್ನಿ ಸ್ವಾಮಿಗಳ ಹತ್ರ. ಎಲ್ಲಿ ಹೋದರೂ ಅಶಾಂತಿ, ಯಾರ ಹತ್ರ ಮಾತಾಡಿದರೂ ಕೂಡ ನಿನ್ನ ಮನಸ್ಸಿನ ಮಾನಸ ಸರೋವರವನ್ನು ಶಾಂತಿಯನ್ನು ಕಲಕತ್ತಕ್ಕಂಥ ಮಾತು, ಅಂಥ ವ್ಯವಹಾರ, ಅಂಥ ವ್ಯವಧಾನ. ಅವಿವೇಕದ ಸಂತೆಯಲ್ಲಿ ಎಲ್ಲ ಚಿಂತೆಗಳನ್ನು ಬಿಟ್ಟಿರತಕ್ಕಂಥ ನಿಶ್ಚಿಂತತೆಯ ದಾರಿಯಲ್ಲಿ ಕರ್ಕೊಂಡು ಹೋಗತಕ್ಕಂಥ, ಧರ್ಮಕ್ಕೆ ಮಣಿಯದೇ ಇರತಕ್ಕಂಥ ಮನಸ್ಸನ್ನು, ಧರ್ಮ ಸತ್ಯ ನ್ಯಾಯ ನೀತಿಗಳ ನೇರಕ್ಕೆ ನಡೆಯತಕ್ಕಂಥ ನಿಶ್ಚಲತೆಯನ್ನು, ಅನ್ಯಾಯಕ್ಕೆ ಅಧರ್ಮಕ್ಕೆ ಬಾಗದೇ ಇರತಕ್ಕಂಥ ಎಚ್ಚರವನ್ನು ನೋಡಬೇಕು ಅಂತಂದರೆ ಸ್ವಾಮಿಗಳಲ್ಲಿ ನೋಡಬೇಕು. ಇವತ್ತಿನ ದಿನ ಅದ್ಭುತ. ಇದು ಪರಂಪರೆ ಇದೆ ರೀ. ಕಾಲ ಜನ ಬರ್ತಾರೆ, ಕಾಲ ಬರುತ್ತೆ ಹೋಗುತ್ತೆ, ಆದರೆ ಕಾಲಪ್ರವಾಹದಲ್ಲಿ ಧರ್ಮ ಮಾತ್ರ ಉಳಿಯುತ್ತೆ. ವಿವೇಕಾನಂದರು ಒಂದು ಮಾತು ಹೇಳಿದರು, ಭಾರತ ಬೇಕಾದ ತಂತ್ರಜ್ಞಾನದಲ್ಲಿ, ದುಡ್ಡಲ್ಲಿ, ಕಾಸಲ್ಲಿ, ವ್ಯಾಪಾರ ವಾಣಿಜ್ಯ ವ್ಯವಹಾರದಲ್ಲಿ, ಮಾಧ್ಯಮದಲ್ಲಿ, ಶಿಕ್ಷಣದಲ್ಲಿ ಬೇಕಾದ ಬೆಳೀತಾ ಇರ್ರಿ, ಆದರೆ ಇದರ ಹೃದಯ, ಇದರ ಆಂತರ್ಯ ಇರತಕ್ಕಂಥದ್ದು ಧರ್ಮದಲ್ಲಿ. ಧರ್ಮದಿಂದ ಭಾರತ ಜಗತ್ತಿನ ಶ್ರೇಷ್ಠ ರಾಷ್ಟ್ರ ಆಗ್ತಾ ಇದೆ ಅಂತ ಇವತ್ತು ಅಂಥ ಧರ್ಮದ ಅಖಂಡವಾಗಿರತಕ್ಕಂಥ ಜ್ಯೋತಿ ಬೆಳಗ್ತಾ ಇರತಕ್ಕಂಥದ್ದು ನಮ್ಮ ಜ್ಞಾನ ದೇಗುಲ, ಭಕ್ತಿ ದೇಗುಲ ಆಗಿರತಕ್ಕಂಥ ಶೃಂಗೇರಿಯಲ್ಲಿ. ಶೃಂಗೇರಿ ಸ್ವಾಮಿಗಳು ಬೆಂಗಳೂರಿಗೆ ಬಂದಿದ್ದಾರೆ. ಅದು ಇವತ್ತು ಉಭಯ ಯದೇಶ್ವರರು ಗುರುವಂದನಾ ಕಾರ್ಯಕ್ರಮ ಸ್ವೀಕಾರಕ್ಕಾಗಿ ಬಂದಿರತಕ್ಕಂಥದ್ದು ಭಾಗ್ಯ. ಸ್ವಾಮಿಗಳು ಶೃಂಗೇರಿನಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ಸ್ವಾಮಿ, ಬೆಂಗಳೂರು ಇದೊಂದು ಸಿಟಿ, ಇದು ಇಲ್ಲ ಸಂತ ಇಲ್ಲಿ ಯಾಕೆ ಅಂದರೆ, ಹಿಂದೆ ಯುಗಗಳ ಹಿಂದೆ ವಸಿಷ್ಠ, ವಾಮದೇವ, ವಿಶ್ವಾಮಿತ್ರರಂಥವರು ನಗರಗಳಿಗೆ ಬಂದು, ರಾಜಸ್ಥಾನಗಳಿಗೆ ಬಂದು ರಾಜಕಾರಣವನ್ನು ಧರ್ಮ ಕಾರಣವನ್ನಾಗಿ ಮಾಡಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಹೀಗಿರಬೇಕು ಅನ್ನತಕ್ಕಂಥ ಧೈರ್ಯ, ಹೀಗೆ ಇರಬೇಕು ಅನ್ನತಕ್ಕಂಥ ಆತ್ಮಸ್ಥೈರ್ಯ, ಒಳಗಡೆ ಥಂಡರ್ ಇತ್ತು, ಒಳಗಡೆ ಲೈಟ್ನಿಂಗ್ ಇತ್ತಲ್ಲಿ. Today, if at all anybody has to lead this country religiously, spiritually, they must have thunder inside, they must have lightning inside, they must electrify the people. And if there is one source, if there is one inspiration, source of inspiration, force of inspiration, resource of inspiration, that is Shrungeri Swamiji today. ಆವೇಶದಿಂದ ಹೇಳ್ತಾ ಇಲ್ಲ, ಭಾವಾವೇಶದಿಂದ ಅಲ್ಲ. ಇಟ್ಸ್ ಅ ಟ್ರಸ್ಟೆಡ್ ಇನ್ಸ್ಟಿಟ್ಯೂಷನ್, ಇಟ್ಸ್ ಅ ಟೆಸ್ಟೆಡ್ ಇನ್ಸ್ಟಿಟ್ಯೂಷನ್, ಇಟ್ಸ್ ಅ ಟೈಮ್ ಟೆಸ್ಟೆಡ್ ಇನ್ಸ್ಟಿಟ್ಯೂಷನ್. ಕಾಲದ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬಂದಿರತಕ್ಕಂಥದ್ದು, ಹಾಗಾಗಿ ಉಳಿಯುತ್ತೆ ಅದು. ಇಂಥ ಅದ್ಭುತವಾಗಿರತಕ್ಕಂಥ ಗುರುವಂದನಾ ಕಾರ್ಯಕ್ರಮವನ್ನು ಶಂಕರ ವಾಹಿನಿ ವ್ಯವಸ್ಥೆ ಮಾಡಿದೆ. ಭಾರತದಲ್ಲಿ ಇವತ್ತು ಇಟ್ಸ್ ಬಿಕಮಿಂಗ್ ಅನದರ್ ಡಾಲರ್ ಕಂಟ್ರಿ, ಇಟ್ಸ್ ಬಿಕಮಿಂಗ್ ಅನದರ್ $1 billion country, it is becoming another media controlled country, it is becoming another sweeping and reeling impact of the media. ಇಂಥ ದೇಶದಲ್ಲಿ ಇವತ್ತಿನ ದಿನ ಧರ್ಮದ ಭಕ್ತಿಯ ಜ್ಞಾನದ ನಮ್ಮ ಸನಾತನ ಹಿಂದೂ ಧರ್ಮವನ್ನು ಬೆಳಗಿಸ್ತೀನಿ ಅನ್ನತಕ್ಕಂಥ ಆ ಸ್ಥೈರ್ಯವನ್ನು ಕೆಚ್ಚಿ ಇಟ್ಟುಕೊಂಡು ಒಂದು ವಾಹಿನಿ ಬಂದಿದೆ ಅಂತಂತಂದರೆ ನಾವೆಲ್ಲ ಅದಕ್ಕೆ ಶ್ರದ್ಧೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಅದನ್ನು ಬರಮಾಡ್ಕೋಬೇಕು. ವಿ ಹ್ಯಾವ್ ಟು ಎನ್ಕರೇಜ್ ಇಟ್, ವಿ ಹ್ಯಾವ್ ಟು ಪೇಟ್ರನೈಸ್ ಇಟ್, ವಿ ಹ್ಯಾವ್ ಟು ಗಿವ್ ಎ ರಾಯಲ್ ಪೇಟ್ರನೇಜ್. ಆ್ಯಸ್ ಅನ್ ಇನ್ಸ್ಟೆನ್ಸ್ ಇವತ್ತು ರಾಯಲ್ ಫ್ಯಾಮಿಲಿಯವರು ಬಂದು ಶಂಕರ ವಾಹಿನಿಗೆ ರಾಯಲ್ ಪೇಟ್ರನೇಜ್ ಕೊಡ್ತಾ ಇದ್ದಾರೆ ಇವತ್ತಿನ ದಿನ. ದೇಶದಲ್ಲಿ ಟೆಕ್ಸ್ಟ್ ಬುಕ್ಗಳಿದೆ, ಯೂನಿವರ್ಸಿಟಿಗಳಿದೆ, ಪ್ರೊಫೆಸರ್ಗಳಿದ್ದಾರೆ, ಡೀನ್ಗಳಿದ್ದಾರೆ. ಹೃದಯ ಹೊರಟೋಗಿದೆಯಲ್ರಿ. ಯಾವ ಟೆಕ್ಸ್ಟ್ ಬುಕ್ನಲ್ಲಿ ಸತ್ಯ, ಧರ್ಮ, ನ್ಯಾಯ, ಬದುಕಿದ್ರೆ ಹೀಗೆ ಬದುಕೋ, ತಂದೆ ತಾಯಿಗಳ ಮೇಲೆ ಗೌರವ ಇಟ್ಕೋ, ಆಚಾರ್ಯರ ಮೇಲೆ ಗೌರವ ಇಟ್ಕೋ, ಸಮಾಜದಲ್ಲಿ ಪ್ರೀತಿ ಇಟ್ಕೋ, ಜೀವ ಪ್ರೀತಿ ಇಟ್ಕೋ, ಜೀವನ ಪ್ರೀತಿ ಮಾಡು, ದೀನ ದಲಿತರ, ಅನಾಥರ, ನೊಂದವರ, ಬೆಂದವರಿಗೆ ಔಟ್ ಆಫ್ ದಿ ವೇ ಹೋಗಿ ಹೆಲ್ಪ್ ಮಾಡು ಹೇಳತಕ್ಕಂಥ ಗತಿ ಜನಗತಿ ಇಲ್ವಲ್ರಿ ಇವತ್ತು. ಟುಡೇ ವಿ ನೀಡ್ ದ್ಯಾಟ್. ಆ್ಯಂಡ್ ಫಾರ್ ದಟ್ ಒಬ್ರು ಹೇಳಿದ್ರಾಗಲ್ಲ, ಒಂದು ಮೀಡಿಯಾ ಬರಬೇಕು, ಒಂದು ಚಾನಲ್ ಬರಬೇಕು. ದುಡ್ಡು ಕಾಸಿನ ಪೈಪೋಟಿ. ಎಂಥ ಕಾಂಪಿಟೇಷನ್ ಮೀಡಿಯಾದಲ್ಲಿ ಅಂದರೆ, ಕೋಟಿಂಗ್ ಎಡ್ಜ್ ಕಾಂಪಿಟೇಷನ್, ಕಟ್ ಥ್ರೋಟ್ ಕಾಂಪಿಟೇಷನ್, ವಾಟ್ ಎವರ್ ಯು ಡೂ ಇಟ್ ವರ್ಕ್ಸ್ ಅನ್ನತಕ್ಕಂಥ ಕಾಂಪಿಟೇಷನ್ ಬಂದಿರೋ ಕಾಲದಲ್ಲಿ ಕಾಂಪಿಟೇಷನ್ ಇಲ್ಲದೆ ಮೊನಾಪಲಿ ಇರತಕ್ಕಂಥ ಒಂದು ಟಿ ವಿ ಅಂತಂದರೆ ಶಂಕರ ಚಾನಲ್. ಮೊನಾಪಲಿ ಇದಕ್ಕೆ. ಯಾರಿಗರೇ ಬೇಕು ಧರ್ಮ, ಯಾರಿಗರೇ ಬೇಕು ದೈವ, ಯಾರಿಗರೇ ಬೇಕು ಭಕ್ತಿ, ಯಾರಿಗರೇ ಬೇಕು ಜ್ಞಾನ. 4 ಬ್ರೆಡ್ಡನ್ನು ಸಂಪಾದನೆ ಮಾಡೋಕ್ಕೆ ಬರತಕ್ಕಂಥ ಋಷಿವತ್ತು, ಲಂಚ ಸಾಕ್ರಿ ಸಾಕು. ಇದು ನಮ್ಮ ಮನೋಧರ್ಮ ಇವತ್ತಿನ ದಿನ. ಇದನ್ನು ಕತ್ತರಿಸಿ ನಿನ್ನ ಒಳಗಡೆ ಹರಿತಿರತಕ್ಕಂಥ ಧರ್ಮದ, ಸತ್ಯದ ಸರಸ್ವತಿಯನ್ನು ಮತ್ತೆ ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನು ಶ್ರೀಶಂಕರ ವಾಹಿನಿ ಮಾಡ್ತಾ ಇದೆ. ಐ ಪರ್ಸನಲಿ ಕನ್ಸಿಡರ್ ದಿಸ್ ಡೇ, ಇವತ್ತು ಶ್ರೀಶಂಕರ ವಾಹಿನಿಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೀಬೇಕಾಗಿರತಕ್ಕಂಥ ದಿನ. ಹೆಸರಿಟ್ಟರು ಶ್ರೀಶಂಕರ ಅಂತ ಹೆಸರಿಟ್ಟಿದ್ದಲ್ಲ, ಆ ಸನ್ನಿಧಾನ ಬಂದು ಹೃದಯ ತುಂಬಿರತಕ್ಕಂಥ ಪರಮಾನುಗ್ರಹವನ್ನು ಶ್ರೀಶಂಕರ ವಾಹಿನಿಗೆ ಮಾಡ್ತಾ ಇದೆ. ಇನ್ನು ಮೇಲೆ ವಿ ನೀಡ್ ಕಾರ್ಪೊರೇಟ್ ಎನ್ಕರೇಜ್ಮೆಂಟ್, ವಿ ನೀಡ್ ಕಾರ್ಪೊರೇಟ್ ಪೇಟ್ರನೇಜ್ ಫಾರ್ ಶಂಕರ ವಾಹಿನಿ. ಜನಸಾಮಾನ್ಯರು ನೋಡಬೇಕಿದನ್ನು, ನೋಡಬೇಕು. ನಾನು 37 ದೇಶಗಳಿಗೆ ಹೋಗಿದ್ದೀನಿ. ನಾಟ್ ಆಸ್ ಎ ವಿಸಿಟರ್, ನಾಟ್ ಆಸ್ ಎ ಟೂರಿಸ್ಟ್. ಇಂಟೆನ್ಸಿವ್ಲಿ ಆ್ಯಂಡ್ ಎಕ್ಸ್ಟೆನ್ಸಿವ್ಲಿ ಐ ಹ್ಯಾವ್ ಟ್ರಾವೆಲ್ಡ್, ಐ ಹ್ಯಾವ್ ಲೆಕ್ಚರ್ಡ್ ಆಲ್ ಓವರ್ ಆಲ್ ಅಕ್ರಾಸ್. ಆದರೆ ನಮ್ಮ ದೇಶಕ್ಕಿಂತ
ಅನಿವಾಸಿ ಭಾರತೀಯರು ವಿದೇಶಗಳಲ್ಲಿ ಹೆಚ್ಚು ನೋಡ್ತಾ ಇರತಕ್ಕಂಥ ಯಾವ ಟಿ ವಿ ಅಂತಂದರೆ ಶಂಕರ ಚಾನಲ್. ನಾವು ಉತ್ಪ್ರೇಕ್ಷೆಗೆ, ಅಲಂಕಾರಕ್ಕೆ, ಅಹಂಕಾರಕ್ಕೆ ಹೇಳ್ತಾ ಇರೋದಲ್ಲ. ಎಲ್ಲ ದೇಶಗಳಲ್ಲಿ ಭಾರತೀಯರು ದೇ ಪ್ರಿಫರ್ ಇಟ್, ದೇ ಲೈಕ್ ಇಟ್, ದೇ ಲವ್ ಇಟ್. ಇಟ್ ಹಸ್ ಗಾಟ್ ದಟ್ ಲವಬಲ್ ಆ್ಯಂಡ್ ಲೈಕಬಲ್ ಡಿಸ್ಪೊಸಿಷನ್. ಒಳ್ಳೆಯ ಅದ್ಭುತವನ್ನು ಕೊಡ್ತಾ ಇದ್ದಾರೆ. ಇಂತಹ ಒಂದು ಶಂಕರ ವಾಹಿನಿಗೆ ನೀವೆಲ್ಲ ವಿಶೇಷವಾಗಿರತಕ್ಕಂಥ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ, ಬೆಂಗಳೂರು ಇವತ್ತು ಪಾವನ ಆಗಿದೆ, ಬೆಂಗಳೂರು ಇವತ್ತು ಪವಿತ್ರ ಆಗಿದೆ. ಸ್ವಾಮಿಗಳವರು ಬಂದು ತಮ್ಮ ಪಾದ ಸ್ಪರ್ಶ ಮಾಡಿದ್ದಾರೆ, ಅನುಗ್ರಹದ ಅಮೃತ ಧಾರೆ ಮಾಡಿದ್ದಾರೆ, ಅನುಗ್ರಹದ ಅಕ್ಷಯ ರಕ್ಷೆ ಕೊಟ್ಟಿದ್ದಾರೆ. ಆ ಉಭಯ ಯತೀಶ್ವರಗಳಿಗೆ ನನ್ನ ಶ್ರದ್ಧೆಯ ಭಕ್ತಿಯ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಈ ಕಾರ್ಯಕ್ರಮದ ವ್ಯವಸ್ಥೆ ಮಾಡಿರ್ತಕ್ಕಂಥ ಹರಿಕೃಷ್ಣ, ಸುರೇಶ್ ಕುಮಾರ್, ಶ್ರೀನಿವಾಸ್ ಮತ್ತು ಶಂಕರ ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಹೃದಯ ತುಂಬಿರತಕ್ಕಂಥ ಅಭಿನಂದನೆ ಮಾಡ್ತಾ, ಯು ವಿಲ್ ಸಿ ದಟ್ in the days to come, it is this Sringeri Math, it is this Swamiji, it is this Dharma, it is this Sanatana Hindu Dharma. Already the waves, or new waves have started actually sweeping all across India, and Shankara channel is going to become the top channel of India, and it's going to be accepted. Let me wish best of luck for it. Congratulations. ಮತ್ತೆ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ್ ಫೆಡರೇಷನ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಜಗತ್ತಿನ 40 ದೇಶಗಳಲ್ಲಿ ಈಗಾಗಲೇ ವಿಷ್ಣು ಸಹಸ್ರನಾಮವನ್ನು ವ್ಯಾಪಕವಾಗಿ ಹೇಳ್ತಾ ಇದ್ದಾರೆ. ಈ ದಿನಕ್ಕೆ 24 ಗಂಟೆ ಪ್ರಕಾರವಾಗಿ ಪ್ರತಿ ಕ್ಷಣದಲ್ಲಿ, ಪ್ರತಿ ಅವರ್ನಲ್ಲಿ, ಪ್ರತಿ ಹಾಫ್ ಆನ್ ಅವರಲ್ಲಿ, ನೈಟ್ ಆ್ಯಂಡ್ ಡೇ ಒಂದಲ್ಲ ಒಂದು ದೇಶದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಆಗ್ತಾನೇ ಇರಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಶಂಕರ ಚಾನಲ್ಲು ಕೈ ಜೋಡಿಸಿದೆ ಈ ಕಾರ್ಯಕ್ಕೆ ಅನ್ನೋದನ್ನು ತಮಗೆ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.